ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಮನೇಲೆ ಪಾಪುಗೆ ಯಾವ ರೀತಿ ಸೀರ್ಲಕ್ನ ಮಾಡಬಹುದು ಮತ್ತು ಮನೇಲೆ ಒಳ್ಳೆ ಪದಾರ್ಥನ ಬೆಳೆಸ್ಬಿಟ್ಟು ನಾವು ಮನೆಯಲ್ಲೇ ಸೀರ್ಲಕ್ ಮಾಡೋದಕ್ಕಿಂತ ಹೊರಗಡೆಯಿಂದ ತಂದು ತಿನ್ನಿಸೋದು ಅಷ್ಟು ಸೇಫ್ ಅನ್ಸೋದಿಲ್ಲ. ಮತ್ತು ಕೆಲವೊಂದು ಟೈಮು ಪಾಪುಗೆ ಹೊರಗಡೆಯಿಂದ ತಂದು ಸೀರ್ಲಕ್ನ ತಿನ್ನಿಸ್ತೀವಲ್ವ, ಅದರಲ್ಲಿ ಸ್ವಲ್ಪ ಶುಗರ್ ಆಗಲಿ ಸಾಲ್ಟ್ ಆಗಲಿ ಆ್ಯಡ್ ಮಾಡಿರ್ತಾರೆ. 10 ತಿಂಗಳಾಗೋ ತನಕ ಪಾಪುಗೆ ಶುಗರ್ ಆಗಲಿ ಸಾಲ್ಟ್ ಆಗಲಿ ಕೊಡಬಾರ್ದು. ಎಲ್ಲದಕ್ಕಿಂತ ಮನೇಲೇ ಹೈಜಿನಿಕ್ಕಾಗಿ ತುಂಬ ಚೆನ್ನಾಗಿ ಅಂದರೆ ಒಳ್ಳೊಳ್ಳೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಪ್ರೋಟೀನ್ ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ಮನೇಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೀರ್ಲಾಕ್. ಹಾಗಾಗಿ ಯಾವ ರೀತಿ ಮನೇಲೇ ಮಾಡೋದು ಸೀರ್ಲಾಕ್ನ ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ತಡ ಮಾಡ್ದೇನೆ ಬನ್ನಿ ಯಾವ ರೀತಿ ಸೀರ್ಲಕ್ನ ಮನೇಲೇ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಕಡಿಮೆ ಪದಾರ್ಥ ಬಳಸಿ ತುಂಬ ಚೆನ್ನಾಗಿರೋ ಸೀರ್ಲಕ್ನ ಮನೇಲಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಕಪ್ ಅಕ್ಕಿನ ತೊಗೊಂಡಿದ್ದೀನಿ, ಮನೆ ರೇಷನ್, ಮತ್ತು ಒಂದು ಕಪ್ಪು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಹೆಸ್ರು ಕಾಳು ಅಷ್ಟೇ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇನ್ನು 1/4 ಕಪ್ ಕಡಲೆಬೇಳೆ, 1/4 ಕಪ್ ಅವಲಕ್ಕಿ, ಹಾಗೆ 1/4 ಕಪ್ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಉದ್ದಿನ ಕಾಳು ಅಷ್ಟೇ ಬೇಕಂದರೆ ಸಿಪ್ಪೆ ಇಲ್ಲದೆ ಇರೋದನ್ನು ತೊಗೋಬೋದು. ನಾನು ಸಿಪ್ಪೆ ಇರೋದನ್ನ ತೊಗೊಂಡಿದ್ದೀನಿ. ಸಿಪ್ಪೆಲಿ ಐರನ್ ಇರೋದ್ರಿಂದ ಪಾಪುಗೆ ತುಂಬಾ ಒಳ್ಳೆಯದು. ಇನ್ನು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಒಂದು 8ರಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. 10 ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿ ಪಾಪು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು, ಹಾಗೆ ವೆಯ್ಟ್ ಗೇನ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಇನ್ನು ರವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಪಾಪುಗೆ ಡೈಜೆಸ್ಟ್ ತುಂಬ ಚೆನ್ನಾಗಾಗುತ್ತೆ. ರವೆ ಮತ್ತು ಬಾದಾಮಿ, ಗೋಡಂಬಿ, ಜೀರಿಗೆ ಇಷ್ಟನ್ನು ನಾನು ಸಪ್ರೇಟ್ ಎತ್ತಿಕ್ಕೋತಾ ಇದ್ದೀನಿ. ಅದನ್ನೇನು ನೀರಲ್ಲಿ ವಾಶ್ ಮಾಡೋಕ್ಕೇನು ಆಗ್ತಾಯಿಲ್ಲ. ಹಾಗೆ ಕಡಲೆಬೇಳೆ, ಹೆಸ್ರುಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಗಲೀಜೆಲ್ಲ ಅಕ್ಕಿಲೆಲ್ಲ ರೇಷನಲ್ಲಿ ಗಲೀಜಿರುತ್ತಲ್ವ, ಅದೆಲ್ಲ ನೀಟಾಗಿ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ತೊಳಿಬೇಕು. ಅದು ತೊಳೆದಾದ ನಂತರ ಜಾಸ್ತಿ ಹೊತ್ತು ನೆನೆಸಿ ಇಡೋದೇನು ಬೇಡ, ಹಾಗೆ ತೊಳ್ಕೊಂಡ್ರೆ ಸಾಕು. ಈ ರೀತಿ ಜರಡಿಗೆ ಹಾಕೋದ್ರಿಂದ ನೀರೆಲ್ಲ ಬೇಗ ಸೋರ್ಕೊಳ್ಳುತ್ತೆ. ಅಕ್ಕಿನೂ ಅಷ್ಟೇ ಬೇಗ ಚೆನ್ನಾಗಿ ಆರಲು ಸಹಾಯ ಆಗುತ್ತೆ. ಇನ್ನು ಬೇಕಂತ ಅಂದರೆ ನೀವು ಬಿಸಿಲಲ್ಲೂ ಸುಧಾ ಅಕ್ಕಿನೆಲ್ಲ ಆರಾಕ್ಬಿಟ್ಟು ಅಕ್ಕಿನೆಲ್ಲ ಒಣಗಿಸ್ಕೋಬೋದು. ಇಲ್ಲ ಅಂತ ಅಂದರೆ ಮನೆ ಒಳಗಡೆನೆ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು, ಇಲ್ಲಾಂದ್ರೆ ಒಂದು 3 to 4 hours ಆಗುತ್ತೆ. ಅಲ್ಲಿ ತನಕ ಮನೇಲೇ ಕಾಟನ್ ಬಟ್ಟೆಲಿ ಚೆನ್ನಾಗಿ ಡ್ರೈ ಆಗಬೇಕು, ನೀರೆಲ್ಲ ಹೀರ್ಕೋಬೇಕು. ಅಲ್ಲಿ ತನಕ ಈ ರೀತಿ ಸ್ವಲ್ಪ ಮಧ್ಯ ಈ ರೀತಿ ಕೈ ಆಡೋದ್ರಿಂದ ಬೇಗ ನೀರೆಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಬೇಗ ಅಕ್ಕಿ ಎಲ್ಲ ನೀಟಾಗಿ ಆರಲು ಸಹಾಯ ಆಗುತ್ತೆ. ನೀವು ಅಷ್ಟೇ ಮನೇಲೇ ಒಳಗಡೆನೇ ಮಾಡಿ. ಹೊರಗಡೆ ಹಾಕೋದ್ರಿಂದ ಧೂಳೆಲ್ಲ ಬರುತ್ತೆ. ಪಾಪುಗೆ ತಿನ್ನಿಸೋದಲ್ವ, ಆದಷ್ಟು ಚೆನ್ನಾಗಿರಬೇಕು. ಯಾವುದೇ ರೀತಿ ಧೂಳೆಲ್ಲ ಇಲ್ಲ ಅಂತಂದರೆ ಒಳ್ಳೆಯದು. ಹಾಗಾಗಿ ಮನೆ ಒಳಗಡೆನೇ ಅಕ್ಕಿನೆಲ್ಲ ಆರಿಸ್ಕೊಳ್ಳಿ. ಇನ್ನು ನಾನು ಇವಾಗ ಒಂದು ಪ್ಯಾನಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಾದಾಮಿನ ಮುರಿದ್ರೆ 2 ಪೀಸ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಸ್ವಲ್ಪ ಮೆರೂನ್ ಕಲರ್ ಬರಬೇಕು ಎಲ್ಲ, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳಿ. ಅದು ರೋಸ್ಟ್ ಆದ ನಂತರ ಸೈಡಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಇನ್ನು ರವೆ ಮತ್ತು ಜೀರಿಗೆ, ರವೆ ಹಾಕೋದ್ರಿಂದ ಪಾಪುಗೆ ತುಂಬ ಚೆನ್ನಾಗಿ ಸರಿ ಬರುತ್ತೆ ಮತ್ತು ವೆಯ್ಟ್ ಗೇನ್ ಆಗಲು ಸಹಾಯ ಆಗುತ್ತೆ. ಜೀರಿಗೆ ಹಾಕೋದ್ರಿಂದ ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ, ಡೈಜೆಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಮೆರೂನ್ ಕಲರ್ ಆಗೋ ತನಕ ಹುರ್ಕೋಬೇಕು. ನೋಡಿ, ಕಾಳೆಲ್ಲ ಈ ರೀತಿ ಡ್ರೈ ಆಗಿದ್ರೆ ಸಾಕು. ಈ ರೀತಿ ಡ್ರೈ ಆಗಿರೋದನ್ನ ಒಂದು ಸಾರಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ. ಸ್ವಲ್ಪ ದಿನ ತುಂಬ ಸ್ಟೋರ್ ಮಾಡಿ ಇಟ್ಕೋಬೋದು. ಅದೇ ಬರೀ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಅದೇ ಡೈರೆಕ್ಟು ಪೌಡ್ರನ್ನ ಮಾಡ್ತೀನಿ ಅಂತ ಅಂದರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಬೇಗ ಹುಳ ಆಗೋಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈನ ಮಾಡಬೇಕು. ಇದನ್ನು ಅಷ್ಟೇ ಯಾವುದೇ ರೀತಿ ಎಣ್ಣೆ ಆಗಲಿ ಏನೂ ಹಾಕೋಕ್ಕೆ ಹೋಗಬೇಡಿ. ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ
ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಮನೇಲೇ ನಾವೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಯಾವುದೇ ರೀತಿ ಡಸ್ಟ್ ಆಗಲಿ ಏನಾಗಲಿ ಕೂತ್ಕೊಳ್ದೇನೆ ಈ ರೀತಿ ಚೆನ್ನಾಗಿ ಮಾಡಿರ್ತೀವಲ್ವ, ನಮ್ಮ ಮಕ್ಳಿಗೆ ಅಂತ ಸ್ವಲ್ಪ ಪ್ರೀತಿಯಿಂದನೂ ಮಾಡಿರ್ತೀವಿ. ಅದನ್ನು ತಿನ್ನಿಸ್ಬೇಕಂದ್ರೆ ಇನ್ನೂ ಪ್ರೀತಿ ಜಾಸ್ತಿ ಇರುತ್ತೆ. ನನ್ನ ಮಗಳು ಇಷ್ಟಪಟ್ಟು ತಿನ್ನಬೇಕು, ನನ್ನ ಮಗಳು ಇಷ್ಟಪಟ್ಟು ತಿನ್ನೋದನ್ನ ನಾವು ನೋಡಿದ್ರೆ ಏನೋ ಇನ್ನೂ ತುಂಬ ಖುಷಿ ಅಲ್ವಾ. ನೋಡಿ ಈ ರೀತಿ ಮೆರೂನ್ ಕಲರ್ ಆಗಬೇಕು. ಇದನ್ನು ಈ ರೀತಿ ಮೆರೂನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಆಲ್ಮೋಸ್ಟ್ ಆಗಿದೆ ಅಲ್ವಾ. ಇದನ್ನು ಸೈಡಲ್ಲಿ ಒಂದು ಫಸ್ಟ್ ಎಲ್ಲನೇ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ ಹಾಕ್ಕೊಬಿಡ್ತೀನಿ. ಇದು ಅಷ್ಟೇ ಕಂಪ್ಲೀಟ್ ಕೂಲ್ ಆಗಬೇಕು, ಅಂದರೆ ತಣ್ಣಗಾಗಬೇಕು. ಅಲ್ಲಿ ತನಕ ನಾವು ಪೌಡ್ರ್ ಮಾಡೋಕೆ ಅದು ಬೇಡ. ಬಿಸಿ ಇದ್ದಾಗ ಪೌಡ್ರ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಗಂಟು ಆಗೋಗುತ್ತೆ. ಹಾಗಾಗಿ ಕಂಪ್ಲೀಟ್ ಕೂಲ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ಈ ರೀತಿ ಕೈ ಆಡೋದ್ರಿಂದ ಬೇಗ ತಣ್ಣಗಾಗುತ್ತೆ. ನೋಡಿ ಕಂಪ್ಲೀಟಾಗಿ ಕೂಲಾಗಿದೆ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಬೇಕಂತ ಅಂದರೆ ನೀವು ಹೊರ್ಗಡೆಯಿಂದನೂ ಮಿಲ್ ಮಾಡಿಸ್ಬೋದು. ನಾನು ಸ್ವಲ್ಪನೇ ಅಲ್ವಾ ಮಾಡ್ಕೋತಾ ಇರೋದು, ಹಾಗಾಗಿ ಮನೇಲೇ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಕೂಲಾಗಿರೋದ್ರಿಂದ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೋತೀನಿ. ನಿಮ್ಮ ಮನೆ 8 ತಿಂಗಳು ಮೇಲ್ಪಟ್ಟು ಪಾಪು ಇದ್ದರೆ ಇಲ್ಲ 9 ತಿಂಗಳು ಮೇಲ್ಪಟ್ಟು ಪಾಪು ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ, ಆಗುತ್ತೆ. ಅದು ಆರಾಮಾಗಿ ಡೈಜೆಸ್ಟ್ ಮಾಡ್ಕೋಬೋದು. ಇನ್ನು 6 ತಿಂಗಳು ಪಾಪು ಇದೇ ಸ್ಟಾರ್ಟಿಂಗ್ ಆಗ್ತಾಯಿದ್ದೀನಿ ಅಂದರೆ ಪೂರ ಸಣ್ಣಕ್ಕೆ ಪೌಡ್ರು ಮಾಡಿದ್ರೆ ಒಳ್ಳೆಯದು. ಹಾಗೆ ಅಂದರೆ ಅವರು ಬೇಗನೆ ಎಲ್ಲ ನುಂಗೋಕ್ಕಾಗೋದಿಲ್ಲ ಅಲ್ವಾ. ಕಂಪ್ಲೀಟ್ ಪೌಡ್ರು ಮಾಡೋದ್ರಿಂದ ಚೆನ್ನಾಗಿ ತಿನ್ಕೋಬೋದು. ಆರಾಮಾಗಿ ರಾಗಿ ಸರಿ ಯಾವ ರೀತಿ ಇರುತ್ತೆ ಆ ರೀತಿ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಸಡನ್ನಾಗಿ ಒಂದು ಬಾಕ್ಸ್ಗೆ ಹಾಕೋಕ್ಕೆ ಹೋಗಬೇಡಿ. ಪೌಡ್ರೆಲ್ಲ ಕಂಪ್ಲೀಟ್ ಕೂಲ್ ಆಗಬೇಕು, ಇಲ್ಲ ಅಂತ ಅಂದರೆ ಹುಳಾಗೋ ಸಾಧ್ಯತೆ ಇರುತ್ತೆ. ಕಂಪ್ಲೀಟ್ ಕೂಲ್ ಆಗೋ ತನಕ ಸ್ವಲ್ಪ ಕೈ ಆಡೋದ್ರಿಂದ ಬೇಗ ಕೂಲಾಗುತ್ತೆ. ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಮಿನಿಮಮ್ ಇಲ್ಲಾಂದರೂ 1 ತಿಂಗಳು ಆರಾಮಾಗಿ ಪಾಪುಗೆ ಕೊಡ್ಬೋದು. ಈ ರೀತಿ ಪೌಡ್ರನ್ನ ಮಾಡಿಟ್ಕೊಬಿಟ್ರೆ ನಮ್ಗೆ ಯಾವಾಗಲೂ ಅನಿಸ್ತಾ ಇರ್ತದೆ, ಬೆಳಗ್ಗೆ ರಾಗಿ ಸರಿನ ಕೊಟ್ಟೆ, ಮಧ್ಯೆ ರಾಗಿ ಕ್ಯಾರೆಟ್ ಪ್ಯೂರಿನ ಕೊಟ್ಟೆ, ಇವಾಗ ಏನು ಕೊಡೋದು ಪಾಪುಗೆ ಅಂತ ಅನಿಸ್ತಾ ಇರುತ್ತಲ್ವ. ಈ ರೀತಿ ಮನೇಲೇ ಸೀರ್ಲಾಕ್ನ ಮಾಡಿಟ್ಕೊಬಿಟ್ರೆ ಆರಾಮಾಗಿ ಪಾಪುಗೆ ತಿನ್ನಿಸ್ಬೋದು. ನೋಡಿ ಈ ರೀತಿ ಕಂಪ್ಲೀಟ್ ಕೂಲಾಗಿದೆ. ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ಪಾಪುಗೆ ಆಗಾಗ ತಿನ್ನಿಸ್ತಾ ಇರ್ಬೋದು. ನಾನು ಅನ್ಕೋತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗು ನಾನೇನೋ ಸ್ಟಾರ್ಟಿಂಗಿಂದನೇ ಮನೆಯಿಂದನೇ ಸೀರ್ಲಾಕ್ ಮಾಡಿ ನನ್ನ ಪಾಪುಗೆ ತಿನ್ನಿಸ್ತಾಯಿದ್ದೀನಿ ಅಂತ ನಾನು ಹೇಳೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಾನು ಹೊರ್ಗಡೆಯಿಂದನೂ ಒಂದು ಪ್ಯಾಕ್ನ ತರಿಸಾಕ್ತೆ. ಆವಾಗ ಅನಿಸ್ತು ಏನಕ್ಕೆ ನಾನು ಮನೇಲೇ ಟ್ರೈ ಮಾಡಬಾರ್ದು, ಅದಕ್ಕಿಂತ ಬೆಸ್ಟಾಗಿರ್ತದಲ್ವ. ಒಂದೊಂದು ಸಾರಿ ಶುಗರ್ ಆ್ಯಡ್ ಮಾಡಿರ್ತಾರೆ, ಶಾಲ್ಟ್ ಆರ್ಡ್ರ್ ಮಾಡಿರ್ತಾರೆ. ಮಕ್ಳಿಗೆ ಅದೆಲ್ಲ ಕೊಡೋದು ಒಳ್ಳೆಯದಲ್ಲ ಅಲ್ವಾ. ಒಂದು ವರ್ಷ ತನಕ ಶಾಲ್ಟು ಶುಗರು ಕೊಡಬಾರ್ದು. ಹಾಗಾಗಿ ಮನೇಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಫಸ್ಟು ನನ್ನ ಮಗನಿಗೂ ಅಷ್ಟೇ ಮನೇಲೇ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಇವಾಗ ನನ್ನ ಮಗಳಿಗೆ ನಾನು ಆರಾಮಾಗಿ ನನ್ನ ಮನೇಲೇ ಮಾಡಿಬಿಟ್ಟು ಕೊಡೋದು. ತುಂಬಾ ಚೆನ್ನಾಗಿರುತ್ತೆ. ಪಾಪುನೂ ಅಷ್ಟೇ ತುಂಬ ಇಷ್ಟಪಡ್ಕೊಂಡು ತಿರ್ತಾಳೆ. ಇವಾಗ ನನ್ನ ಮಗಳು 6 ತಿಂಗಳು ಆಗಿರೋದ್ರಿಂದ ನಾನು ಇದ್ರ ತುಂಬ ಅಂದರೆ 1 ಸ್ಪೂನ್ ಆಗುತ್ತೆ, 1 ಸ್ಪೂನು ಪೌಡ್ರನ್ನ ಹಾಕೋತಾ ಇದ್ದೀನಿ. ಇನ್ನು ಒಂದು ಅರ್ಧ ಗ್ಲಾಸ್ ವಾಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗಂಟೆಲ್ಲ ಇರುತ್ತಲ್ವ ಅದೆಲ್ಲ ಪೂರ ಕಂಪ್ಲೀಟಾಗಿ ಗಂಟೇನೂ ಇರಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗಿದ್ರೆ ಸಾಕು. ಲೋ ಫ್ಲೇಮಲ್ಲಿ ಈ ರೀತಿ ನೀಟಾಗಿ ಗಂಟಾಗದಂತೆ ನೀಟಾಗಿ ತಿರುಗ್ತಾ ಹೋದರೆ ಚೆನ್ನಾಗಿರೋ ಪರ್ಫೆಕ್ಟಾಗಿರೋ ಸರಿ ರೆಡಿ ಆಗುತ್ತೆ. ಮನೇಲೇ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಮನೇಲೇ ಮಾಡಿಕೊಡೋಕ್ಕೆ ಮಕ್ಕಳಿಗೆ ಟ್ರೈ ಮಾಡಿ. ಸರಿನಾ ಕೊಡಿ, ಈ ರೀತಿ ಬೇರೆ ವೆರೈಟಿನ ಕೊಡಿ. ಬರೀ ಪಾಪುಗೆ ಒಂದೇ ರೀತಿ ಫುಡ್ನ ಕೊಡೋದ್ರಿಂದ ಪಾಪುಗೂ ಬೇಜಾರಾಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಪಾಪುಗೆ ಒಂದೊಂದು ಸರಿ ಒಂದೊಂದು ಥರ ಟೇಸ್ಟ್ನ ಕೊಡಿ. ಒಂದೇ ಟೇಸ್ಟ್ ಕೊಡೋದ್ರಿಂದ ಪಾಪುಗೂ ಬೇಜಾರಾಗುತ್ತೆ. ಹಾಗಾಗಿ ಆದಷ್ಟು ಡಿಫ್ರೆಂಟಾಗಿ ಪಾಪುಗಳಿಗೆ ಊಟನ ಕೊಡಿ. ಮತ್ತು ಡಿಫ್ರೆಂಟಾಗಿ ಅಂದರೆ ಅದರಲ್ಲಿ ಪ್ರೋಟೀನ್ ಇರಬೇಕು, ಕ್ಯಾಲ್ಶಿಯಮ್ ಇರಬೇಕು, ಇದೆಲ್ಲ ಇದ್ದರೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಕನ್ಸಿಸ್ಟೆಂಟಿ ಇದ್ದರೆ ಸಾಕು. ಸರಿ ಎಲ್ಲ ಕಂಪ್ಲೀಟಾಗಿ ಆಯಿತು. ಕಂಪ್ಲೀಟ್ ಕೂಲ್ ಆಯ್ತಲೇ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಇದ್ದರೆ ಸಾಕು. ಚೆನ್ನಾಗಿ ಪರ್ಫೆಕ್ಟಾಗಿರೋ ಮನೇಲೇ ಮಾಡಿರೋಂಥ ಸೀರ್ಲಾಕ್ ರೆಡಿ. ನನ್ನ ಮಗಳು ಅಂದರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾಳೆ. ಅದೊಂದೇ ಖುಷಿ ನನ್ನ ಮಗಳಿಗೆ. ನಾನು ಏನೇ ಮಾಡಿ ತಿನ್ನಿಸಿದ್ರು ಅಷ್ಟೇ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡಿ ಯಾವ ರೀತಿ ತಿಂತಾಯಿದ್ದಾಳೆ ಅಂತ. ಅವಳು ತುಂಬ ಅವಳಿಗೆ ಟೇಸ್ಟ್ ಗೊತ್ತಾಗ್ದೇ ಇರ್ಬೋದು. ಫಸ್ಟೆಲ್ಲ ಬೇರೆ ಫ್ಲೇವರ್ ತಿನ್ನಿಸ್ತಾಯಿದ್ದೆ, ಇವಾಗ ಬೇರೆ ಫ್ಲೇವರ್ ಐತಲ್ಲ ಅಂತ ಟೇಸ್ಟ್ನ ಮಾಡ್ತಾಯಿದ್ದಾಳೆ. ಇದು ಅಷ್ಟೇ ತುಂಬ ಚೆನ್ನಾಗೈತೆ. ಎಷ್ಟು ಚೆಂದ ತಿಂತಾವಳಲ್ವ.
ಕೆಲವೊಂದು ಮಕ್ಕಳು ನಾವು ಯಾವುದೇ ರೀತಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಮಕ್ಕಳು ಊಟನ ಮಾಡ್ತಾ ಇರೋದಿಲ್ಲ. ಇನ್ನು ಕೆಲವೊಂದು ಮಕ್ಕಳು ನಾವು ಯಾವುದೇ ರೀತಿ ಮಾಡಿ ತಿನ್ಸಿದ್ರು ಅದನ್ನೆಲ್ಲ ಇಷ್ಟಪಟ್ಟು ತಿಂತಾ ಇರ್ತಾರೆ. ತಾಯಿಗೆ ಏನೋ ಖುಷಿ ಅಂತ ಅಂದರೆ ನಾವು ಮಾಡಿರೋ ಅಡುಗೆನ ಮಕ್ಕಳು ಕಂಪ್ಲೀಟ್ ಖಾಲಿ ಮಾಡಿಬಿಟ್ರೆ ಏನೋ ತುಂಬ ಅಂದರೆ ತುಂಬ ಖುಷಿ. ನನ್ನ ಮಗಳಿಗೆ ನನಗೆ ಗೊತ್ತಿರುತ್ತೆ ಅವಳಿಗೆ ಎಷ್ಟು ಊಟನ ಮಾಡಿಸ್ಬೇಕು ಅಂತ. ನಾನು ಅಷ್ಟೇ ತಿನ್ಸಕ್ಕೆ ಹೋಗ್ತೀನಿ. ಹಿಂಸೆ ಮಾಡೋದು ತಿನ್ಸಕ್ಕೆ ಹೋಗೋದಿಲ್ಲ. ಹಿಂಸೆ ಮಾಡಿ ಎಷ್ಟೇ ತಿನ್ಸಿದ್ರು ಅದು ವೇಸ್ಟ್ ಅಲ್ವಾ. ಅವ್ರು ಇಷ್ಟಪಟ್ಟು ಎಷ್ಟು ತಿಂತಾರೆ ಅಷ್ಟೇ ಮಾತ್ರ ಅವ್ರಿಗೆ ಮೈ ಎತ್ತಕ್ಕೆ ಹೋಗೋದು. ನೋಡಿ ಯಾವ ರೀತಿ ಹಾಯ್ ಮಾಡ್ತಾ ಇದ್ದಾಳೆ. ನಿಮಗೆಲ್ಲ ಅವಳ ಕಡೆಯಿಂದ ಹಾಯ್ ಅಂತೆ. ನಾನು ತಿನ್ಸಕ್ಕೆ ಹೋದರೆ ಅವಳೇ ತಿಂತೀನಿ ಅಂತ ಸ್ಪೂನ್ನ ಇಟ್ಕೋತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.